ಈ ದೇಶದ ರೈತ ಉಳಿಬೇಕು, ಮಣ್ಣು ಉಳಿಬೇಕು, ನೀರು ಉಳಿಬೇಕು, ಯುವ ಜನರಿಗೆ ಉದ್ಯೋಗ ಸಿಗಬೇಕು, ಜನರಿಗೆ ಆರೋಗ್ಯ ಸಿಗಬೇಕು. ಹಣ ಸಂಪಾದನೆ ಮಾಡಿದ್ರೆ 1000 ಉದ್ಯಮ ಐತೆ, ಆದರೆ ನಾವು ಜನಗಳಿಗೊಂದು ಆರೋಗ್ಯ ಕೊಡ್ತಕ್ಕಂಥ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿ ಅಂತೇಳಿ ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು, ನಮ್ಮ ಎಲ್ಲರೂ, ನಮ್ಮ ರಿಲೇಷನ್ ಸಂಬಂಧಿಕರೆಲ್ಲ ಈ ಒಂದು ಕಂಪ್ನಿ ಮಾಡಿ ಕಡ್ಕೊಂಡಿರ್ತಾರೆ, ಒಂದು ಮಾಡ್ತಾಯಿದ್ದೀವಿ ಸರ್. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಹಾಯ್ ಫ್ರೆಂಡ್ಸ್, ನಾವಿವತ್ತು ಜಾಲಹಳ್ಳಿ HMTಯಲ್ಲಿ ನಡೀತಿರೋ ಮಾವಿನ ಮೇಳಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಏನೇನು ಸಿಗುತ್ತೆ, ಎಷ್ಟೆಷ್ಟು ಪ್ರೈಸು ಎಲ್ಲ ನೋಡೋಣ. ಇಲ್ಲಿ ಪಾರ್ಕಿಂಗ್ ಪ್ರೈಸ್ ಫ್ರೀ ಇದೆ. ಆ್ಯಂಡ್ ನೋಡೋಣ ಬನ್ನಿ ಒಳಗಡೆ ಏನೇನಿದೆ ಅಂತ. ಈ ಮಾವಿನ ಮೇಳ ನಡೀತಿರೋದು HMT ಗ್ರೌಂಡ್ ಏನಿದೆಯೋ ಅದ್ರ ಪಕ್ಕದಲ್ಲಿ ನೀವು ಒಂದು ಸ್ವಲ್ಪ ಮುಂದೆ ಹೋದರೆ BL ಕಡೆಗೆ ಹೋಗೋ ರೋಡಲ್ಲಿ ಅಲ್ಲೇ ರೈಟ್ ಸೈಡಲ್ಲಿದೆ. ನಾವು ಬಂದಾಗ ಆಲ್ರೆಡಿ 3:30, 4 o'clock ಆಗಿತ್ತು. ಸೊ ಈವ್ನಿಂಗ್ ಟೈಮಲ್ಲೇ ಇಲ್ಲೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಈವ್ನಿಂಗ್ ಬಂದಿದ್ವಿ. ತುಂಬ ಜನ ಇದ್ದರು. ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಮಕ್ಳುಗಳಿಗೆ ಇಷ್ಟ ಆಗಲಿ ಅಂದ್ಬಿಟ್ಟು ಗೇಮ್ಸ್ ಎಲ್ಲ ಇಟ್ಕೊಂಡಿದ್ರು. ತುಂಬ ಒಂದು 3 to 4 ವೆರೈಟೀಸ್ ಆಫ್ ಗೇಮ್ಸ್ಗಳಿದ್ದಾವೆ. ಹಾಗೆ ರೈಟ್ ಸೈಡಿಗೆ ನೋಡಿದ್ರೆ ನಿಮಗೆ ಇಲ್ಲಿ ಮಾವಿನ ಮೇಳದ್ದು ಎಂಟ್ರೆನ್ಸ್ ಸಿಗುತ್ತೆ, ನೋಡ್ಬೋದು ನೀವು. ಮಾವು ಮೇಳ ಅಂತ ಇದೆ. ಸೊ ಇದು May 15, 16, 17 3 ದಿನ ಇರುತ್ತೆ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಇತ್ತು. ಸೊ ಫಸ್ಟು ನಿಮಗೆ ಬರ್ತಿದ್ದಂಗೆ ಇಲ್ಲಿ ಸ್ಪ್ರಿಂಗ್ದು ಇದು ಕಾಣಿಸುತ್ತೆ. ಸೊ ಇದಕ್ಕೆ 80 rupees ಏನೋ ಚಾರ್ಜ್ ಮಾಡ್ತಾಯಿದ್ರು. ಚಿಕ್ಕ ಮಕ್ಕಳು ಅಂದರೆ ಒಂದು 9 ವರ್ಷ 10 ವರ್ಷದ ಕೆಳಗಡೆ ಮಕ್ಳಿಗೆ ಮಾತ್ರ ಅಲೋ ಇತ್ತು ಇದರಲ್ಲಿ. ಸೊ ಇಲ್ಲಿಂದ ನೀವು ಏನು ಲೆಫ್ಟ್ ಸೈಡ್ಗೆ ನೋಡ್ತಿರೋ ಇಲ್ಲೇ ಎಂಟ್ರೆನ್ಸ್ಗೆ ಯಾವುದೇ ಚಾರ್ಜ್ ಮಾಡ್ತಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಫ್ರೀ ಎಂಟ್ರಿ ಕೊಟ್ಟಿದ್ದಾರೆ. ಇದನ್ನು ಆರ್ಗನೈಸ್ ಮಾಡಿರೋರು ಬಂದು VP ಇವೆಂಟ್ಸ್ ಅಂತ. ಸೊ ಇವರು 3 daysಗೆ ಈ ಮಾವು ಮೇಳನ ಆರ್ಗನೈಸ್ ಮಾಡಿದ್ದಾರೆ. ಸೊ ನೋಡ್ಬೋದು ಆ ಸ್ಪ್ರಿಂಗ್ದು ಏನಿದಿತ್ತು ಅದ್ರ ಪಕ್ಕದಲ್ಲೇ ನಿಮಗೆ ಟ್ರ್ಯಾಂಪಲಿನ್ಸ್ ಕೂಡ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಚಿಕ್ಕ ಮಕ್ಳಿಗೆ ಮಾತ್ರ ಅವಕಾಶ ಇರುತ್ತೆ. 70-80 rupees ಚಾರ್ಜ್ ಮಾಡ್ತಾಯಿದ್ರು. ಒಂದು 4 to 5 ಗೇಮ್ಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಗೇಮ್ಸ್ ಕೂಡ ಇದ್ದವು ಇಲ್ಲಿ. ಸೊ ಚಿಕ್ಕ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ರು. ನೋಡ್ಬೋದು ನೀವು, ಈ ಥರ ಎಲ್ಲ ರೈಡ್ಸ್ ಕೂಡ ಇದ್ದು. ಆಮೇಲೆ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಟ್ರ್ಯಾಂಪಲಿನ್ ಕೂಡ ಇದೆ. ಸೊ ಅರೌಂಡ್ 80 to 100 rupees ಚಾರ್ಜ್ ಮಾಡ್ತಿದ್ರು ಈಚ್ ಗೇಮ್ಗೆ. ಇಲ್ಲಿ ದೊಡ್ಡವ್ರಿಗೂ ಕೂಡ ಅಲೋ ಇತ್ತು ಈ ಇದರಲ್ಲಿ ರೈಡಲ್ಲಿ. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಟ್ರೈನ್ ಕೂಡ ನೋಡ್ಬೋದು ಇಲ್ಲಿ ನೀವು. ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ಬೋದು ಇಲ್ಲಿ ಈ ಪ್ಲೇಸಿಗೆ ಬಂದರೆ. ತುಂಬ ಚೆನ್ನಾಗಿತ್ತು ಎಲ್ಲ. ನಾವು ಈ ಗೇಮ್ಸ್ ಎಲ್ಲ ನೋಡ್ಕೊಂಡು ಮುಂದೆ ಬಂದರೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಪಿಕಲ್ಸ್ಗಳು ಇಟ್ಕೊಂಡಿದ್ರು. ತುಂಬ ಹೋಮ್ ಮೇಡ್ ಪಿಕಲ್ಸ್ ಅಂತ ಇವೆಲ್ಲ ರಾಜಸ್ಥಾನಿ ಸ್ಟೈಲಲ್ಲಿ ಇದ್ದುವಂತೆ. ಸೊ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿಕಲ್ಸ್ ಇದ್ದವು ಇಲ್ಲಿ. ಯಾವಾಗ ಬೇಡ ಅವಾಗ ಓಡಿಸ್ಕೋಬೋದು ಸರ್, ಟೈಮ್ ಲಿಮಿಟ್ ಇಲ್ಲ, ಯಾವಾಗಾದರೂ ಓಡಿಸ್ಕೋಬೋದು. ಈ ಥರ 11 ವೆರೈಟೀಸ್ ಬರುತ್ತೆ ಸರ್ ಈ ಥರ. ನೋಡಿ, ಕನ್ನಡ ವರ್ಣಮಾಲೆ ಬರುತ್ತೆ, ಕಾಗುಣಿತ ಒತ್ತಕ್ಷರ ಬರುತ್ತೆ, ಇದು ABCD, ಡ್ರಾಯಿಂಗ್ಸು, ಮ್ಯಾಥ್ಸ್, ಟೇಬಲ್ಸು, ಕೃಷಿ ಬರುತ್ತೆ, ಹಿಂದಿ ವರ್ಣಮಾಲೆ. ಲೆಫ್ಟ್ ಸೈಡು ಮೇಲೆ ನೋಡಿದ್ರೆ ಬೋರ್ಡ್ ಇರುತ್ತೆ ಸರ್. ಸನ್ಸ್ಟಾರ್ ಬ್ರ್ಯಾಂಡಲ್ಲಿ ಒಂದು ನೇಮ್ ಬೋರ್ಡ್ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಶಾಪ್ ಸರ್, ಸನ್ಸ್ಟಾರ್ ಬುಕ್ಸ್. ಹಾಗೆ ಮುಂದೆ ಬಂದರೆ ಜೋಧ್ಪುರಿ ಸ್ಟೈಲು ಇಂಟೀರಿಯರ್ಸ್ ಏನೇನೋ ಗೊಂಬೆಗಳು ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಲೈಕ್ ಲ್ಯಾಂಪ್ಸ್ ಆಗಿರ್ಬೋದು, ಈ ಥರ ಮನೆಗೆ ಬೇಕಾಗಿರೋ ಡೆಕೋರೇಟಿವ್ ಐಟಮ್ಸು ಎಲ್ಲ ಪ್ರತಿಯೊಂದು ಇದ್ದೋ ಇಲ್ಲಿ. ಸೊ ಇವೆಲ್ಲ ಬಂದು ಜೋಧ್ಪುರಿ ಸ್ಟೈಲಲ್ಲಿದ್ದೋ. ಅದಾದಮೇಲೆ ನಿಮಗೆ ತುಂಬ ಕಡೆ ಸ್ಯಾರೀಸ್ ಆಗಿರ್ಬೋದು, ಚೂಡಿದಾರ್ಸ್ ಪ್ರತಿಯೊಂದೂ ಸೇಲ್ ಮಾಡ್ತಾಯಿದ್ರು. ಸೊ ಫೈನಲಿ ಮುಂದೆ ಬಂದಾಗ ಇಲ್ಲಿ ಮಾವು ಕಾಣಿಸ್ಕೊಂಡು ಒಂದು 2-3 ತುಂಬ ವೆರೈಟೀಸ್ ಏನಿರಲಿಲ್ಲ, ಒಂದು 2-3 ಟೈಪ್ ಇದ್ದೋ ಅಷ್ಟೇ. ಅದಾದಮೇಲೆ ಜಾಗರಿ ಚಿಕ್ಕೀಸ್ ಅಂತೆ. ಸೊ ಇದನ್ನು ಫುಲ್ಲು ಬೆಲ್ದಲ್ಲೇ ಮಾಡಿರ್ತಾರೆ. ಅದಾದಮೇಲೆ ಒಂದು 3 to 4 ಟೈಪ್ಸ್ ಈಟರೀಸ್ ಇದ್ದೋ. ಅದರಲ್ಲೂ ನಿಮಗೆ BYOB ಕಾನ್ಸೆಪ್ಟಲ್ಲಿ 1-2 ಕಡೆ ಇದ್ದೋ. ಅದಾದಮೇಲೆ ನಮಗೆ ಇಲ್ಲಿ ಬಾದಾಮ್ ಮಿಲ್ಕ್ ಮಾಡಿದ್ದೀವಿ ಅಂತ ಒಬ್ಬರು ಪರಿಚಯ ಆದರು. ನಮಸ್ಕಾರ ಸ್ನೇಹಿತರೆ, ನಾವು ಪುನೀತ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾದಂಥ ತಿಂಗಳು 29ನೇ ತಾರೀಕು, ಪ್ರತಿ ತಿಂಗಳು 29ನೇ ತಾರೀಕು ಕಳೆದ 4 ವರ್ಷದ ಸುಧಾ ನಾವು ಉಚಿತವಾಗಿ ಬಾದಾಮ್ ಮೇಲೆ ಕೊಡ್ತಿದ್ದೀವಿ. ಈ ಒಂದು ಬಾದಾಮ್ ಮೇಲೆ ಕೊಡೋದ್ರ ಜೊತೆಗೆ ಉಚಿತವಾಗಿ BP ಸುಗ ಚೆಕಪ್ ಮಾಡಿ ಕೊಡ್ತೀವಿ. ಯಾಕಂದರೆ ಜನಗಳಿಗೆ ಒಂದು ಆರೋಗ್ಯ ಕೊಡ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿದ್ದೀವಿ. ದಯಮಾಡಿ ಸಿರಿಧಾನ್ಯ ಆಹಾರ ಬಳಸಬೇಕು, ಗಾಣದ ಎಣ್ಣೆಗಳೇ ಬಳಸಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ವಂದನೆಗಳು ಮಿಲ್ನಾಗ್ರೆ. ಸರ್ ಎಲ್ಲೆಲ್ಲಿ ಕೊಡ್ತಿದ್ದೀರಾ ಈ ಥರ ಬಾದಾಮಿ? ನಾವು ಎಲ್ಲೆಲ್ಲಿ ಕಳೆದ ವಾರ ನಾವು ಚಿತ್ತಧಾಮದಲ್ಲಿ ಮಕ್ಕಳು ಬುದ್ಧಿಮಂದ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಕೊಟ್ಟು, ಮತ್ತು ಹಾಸ್ಪಿಟಲಲ್ಲಿ ಕೊಡ್ತೀವಿ ಜನಗಳಿಗೆ, ಮಕ್ಕಳಿಗೆ ಶಾಲೆಗಳಲ್ಲಿ ಕೊಡ್ತೀವಿ.
ಆಮೇಲೆ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಕೊಡ್ತೀವಿ. ಈ ರೀತಿ ಪ್ರತಿ ತಿಂಗಳು 29 ತಾರೀಕೆ ನಮ್ಮ ಉಸಿರಿರೋ ತನಕ ಸುಧಾ ಪುನೀತ್ ಅವ್ರ ಪುಣ್ಯಸ್ಮರಣ ಅಂಗವಾಗಿ ಉಚಿತ ಬಾದಾಮಿಯಲ್ಲಿ ಕೊಡ್ತೀವಿ ಸರ್. ಇದು ಸೇವೆ ಮಾಡೋದಕ್ಕೆ ನಾನು ಈ ಪ್ರಾಡಕ್ಟ್ ಮಾಡ್ತಿದ್ದಿಲ್ಲ ಸರ್. ಪುನೀತ್ ಅವರು ತೀರೋದ್ರಲ್ಲ ಆವತ್ತಿಂದ ಆ ತಿಂಗಳಿಂದ ನಾನು ಮಾಡ್ತಿದ್ದಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಬೇಕಂದರೆ ಉದಾಹರಣೆಗೆ ನೀವು ಕೊಲೆಸ್ಟ್ರಾಲ್ನ ಚೆಕ್ ಮಾಡಿಸ್ಬಿಟ್ಟು ರಿಪೋರ್ಟ್ ಇಟ್ಕೊಂಡು 1 ರಿಂದ 3 ತಿಂಗಳು ಬಳಸಿ. ನಿಮಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ನೀವು ಬಳಸಿರೋ ದುಡ್ಡು ಬಳಸಿರೋ ದುಡ್ಡು ಇದನ್ನು 3 kg ಮತ್ತು ಟೆಸ್ಟ್ ಮಾಡಿಸಿದ ರಿಪೋರ್ಟ್ ದುಡ್ಡು 2 ಕೊಡ್ತೀನಿ. ಆ ರೀತಿ ಒಂದು ಪಾಂಪ್ಲೆಟಲ್ಲೇ ಕರಪತ್ರ ಮಾಡಿದ್ದೀನಿ. ಯಾಕಂದರೆ ಜನಗಳು ಒಂದು ಆರೋಗ್ಯ ಕೊಡಬೇಕು ಸರ್. ಇವತ್ತು ಫುಡ್ ಅಲ್ಟ್ರೇಷನ್ ಆಗಿದೆ ಮತ್ತು ಬಳಸ್ತಕ್ಕಂಥ ಆಹಾರ ನೋಡಿದ್ರು ಕೊಲೆಸ್ಟ್ರಾಲ್ ಇರುತ್ತೆ 100%. ಒಬ್ಬ ಮನುಷ್ಯನ 4 ಸಮಸ್ಯೆ BP, ಶುಗರು, ಗ್ಯಾಸ್ಟ್ರಿಕ್, ಕೊಲೆಸ್ಟ್ರಾಲು ಇವು 4 ಕಂಟ್ರೋಲ್ ಆದರೆ ಆಟೋಮೆಟಿಕ್ಕಾಗಿ ಅವನ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಒಂದು ನ್ಯಾಚುರಲ್ ಆಗಿ ಸಿರಿಧಾನ್ಯ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಕಲಬೆರಕೆ ಮಾಡಿಲ್ಲ, ಪ್ರಿಸರ್ವೇಟಿವ್ ಆ್ಯಡ್ ಮಾಡಿಲ್ಲ, ಶುಗರ್ ಆ್ಯಡ್ ಮಾಡಿಲ್ಲ. ನೀವು ಈ ಒಂದು ಪೌಡ್ರನ್ನ ಕ್ವಾಲಿಟಿ ಚೆಕ್ ಮಾಡ್ಬೇಕಾದ್ರೆ ಏನೋ ಒಂದು ಪೌಡ್ರ್ ಯಾವುದೇ ಪ್ರಾಡಕ್ಟ್ ಆಗಲಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಒಂದು 24 ಟೈಮು ಇಂದ 48 ಟೈಮು ಬಿಟ್ಟರೆ ಅದು ಕಲರು ಚೇಂಜ್ ಆಗಲಿಲ್ಲ ಅಂದರೆ ನ್ಯಾಚುರಲ್ ಆಗಿದೆ ಅಂತ. ಏನಾದ್ರು ಕೆಮಿಕಲ್ ಆ್ಯಡ್ ಮಾಡಿದ್ದಾರೆ ಅಂತ ಆ ಥರ ಒಂದು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಆ ಥರ ಒಂದು ಅದ್ಭುತ ಮಾಡಿದ್ದೀವಿ ಸರ್. ಸೂಪರ್ ಸರ್. ಈ ದೇಶ ರೈತ ಉಳಿಬೇಕು, ಮಣ್ಣು ಉಳಿಬೇಕು, ನೀರು ಉಳಿಬೇಕು, ಯುವ ಜನರಿಗೆ ಉದ್ಯೋಗ ಸಿಗಬೇಕು, ಜನರಿಗೆ ಆರೋಗ್ಯ ಸಿಗಬೇಕು. ಹಣ ಸಂಪಾದನೆ ಮಾಡಿದ್ರೆ 1000 ಉದ್ಯಮ ಐತೆ. ಆದರೆ ನಾವು ಜನಗಳಿಗೊಂದು ಆರೋಗ್ಯ ಕೊಡ್ತಕ್ಕಂಥ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿ ಅಂತೇಳಿ ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು, ನಮ್ಮ ಎಲ್ಲರೂ ನಮ್ಮ ರಿಲೇಷನ್ ಸಂಬಂಧಿಕರೆಲ್ಲ ಈ ಒಂದು ಕಂಪ್ನಿ ಮಾಡಿ ಕಡ್ಕೊಳ್ಳೋದ್ರ ಥರ ಒಂದು ಮಾಡ್ತಾಯಿದ್ದೀವಿ ಸರ್. ಜೊತೆಗೆ ರೈತ ಬೆಳೆದ ಪದಾರ್ಥಗಳಿಗೆ ಒಂದು ಮೌಲ್ಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿರಂತರ ಪ್ರಯತ್ನ ಪಡ್ತಿದ್ದೀವಿ. ಥ್ಯಾಂಕ್ ಯು. ಸೊ ಇದಾಗಿತ್ತು ನಮ್ಮ ವ್ಲಾಗ್. ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ಮಾವಿನ ಮೇಳದಲ್ಲಿ ತುಂಬ ವೆರೈಟೀಸ್ ಆಫ್ ಈಟರೀಸ್ ಇರುತ್ತೆ, ಅದು ತಿನ್ಬೋದು, ಇದು ತಿನ್ಬೋದು, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ದೋಸೆ ಏನೇನೋ ಮಾಡಿರ್ತಾರೆ ಅಂತ ಹೋದ್ವಿ. ಬಟ್ ಅಲ್ಲಿ ಫುಡ್ಗಿಂತ ಬೇರೆ ಬೇರೆ ಬಿಸ್ನೆಸ್ ರಿಲೇಟೆಡ್ ಲೈಕ್ ಸ್ಟಾಲ್ಸ್ಗಳೇ ತುಂಬ ಇದ್ವು. ಸೊ ಡಿಸಪಾಯಿಂಟೆಡ್ ಆಗಿ ಬಂದ್ವಿ ಆಚೆಗಡೆ. ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.